ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪರಂಪರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಕಾಶಿಯಲ್ಲಿ ನಡೆಯುತ್ತೆ ಚಿತಾಭಸ್ಮದ ಹೋಳಿ. ಈ ಸ್ಮಶಾನ ಹೋಳಿಯ ರಹಸ್ಯ ಏನು ನಿಮಗೆ ಗೊತ್ತೇ? ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಅರ್ಥ ಆಗ್ಬೇಕಂದ್ರೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಭಾರತದಲ್ಲಿ ಹೋಳಿ ಎಂದರೆ ಬಣ್ಣಗಳ ಹಬ್ಬ. ಆದರೆ ಉತ್ತರ ಭಾರತದ ಪವಿತ್ರ ನಗರವಾದ ವಾರಣಾಸಿ, ಕಾಶಿಯಲ್ಲಿ ನಡೆಯುವ ಹೋಳಿ ಮಾತ್ರ ವಿಭಿನ್ನ. ಇಲ್ಲಿ ದೇವಾಲಯಗಳಲ್ಲಿ ಅಥವಾ ಬೀದಿಗಳಲ್ಲಿ ಮಾತ್ರವಲ್ಲ, ಸ್ಮಶಾನದಲ್ಲಿಯೂ ಹೋಳಿ ಆಚರಿಸಲಾಗುತ್ತದೆ. ಅದು ಸಾಮಾನ್ಯ ಬಣ್ಣಗಳಿಂದಲ್ಲ, ಚಿತೆಯ ಭಸ್ಮದಿಂದ. ಇದನ್ನೇ ಚಿತಾಭಸ್ಮದ ಹೋಳಿ ಅಥವಾ ಸ್ಮಶಾನ ಹೋಳಿ ಎಂತಲೂ ಕರೆಯುತ್ತಾರೆ. ಈ ಆಚರಣೆ ಸಾಮಾನ್ಯರಿಗೆ ಆಶ್ಚರ್ಯಕರವಾಗಿದೆ, ಆದರೆ ಕಾಶಿಯ ಆಧ್ಯಾತ್ಮಿಕ ಪರಂಪರೆಯನ್ನು ಅರಿತವರಿಗೆ ಇದು ಗಂಭೀರ ತತ್ವದ ಸಂದೇಶವನ್ನು ನೀಡುತ್ತದೆ. ಸ್ಮಶಾನದ ಹೋಳಿ ಎಲ್ಲೆಲ್ಲಿ ನಡೆಯುತ್ತದೆ ಸ್ನೇಹಿತರೆ? ಕಾಶಿಯಲ್ಲಿ ಗಂಗಾ ನದಿಯ ತೀರದಲ್ಲಿರುವ ಪ್ರಸಿದ್ಧ ದಹನ ಘಟ್ಟ ಎಂದರೆ ಮಣಿಕರ್ಣಿಕಾ ಘಟ್ಟ. ಈ ಘಟ್ಟದಲ್ಲಿ 24 ಗಂಟೆಯೂ ಚಿತೆಗಳನ್ನು ಹೊತ್ತಿ ಹುರಿಯುತ್ತಲೇ ಇರುತ್ತವೆ. ಜೀವನ ಮರಣದ ಚಕ್ರ ಇಲ್ಲಿ ನಿರಂತರವಾಗಿ ನಡೆಯುತ್ತದೆ. ಇಲ್ಲಿಯೇ ಪ್ರತಿ ವರ್ಷ ಹೋಳಿ ಹಬ್ಬದ ಸಮಯದಲ್ಲಿ, ವಿಶೇಷವಾಗಿ ರಂಗಭರಿತ ಹೋಳಿಗೆ ಒಂದು ದಿನ ಮುಂಚೆ, ಸ್ಮಶಾನದಲ್ಲಿ ಅಘೋರಿಗಳು, ಸಾಧುಗಳು ಹಾಗೂ ಭಕ್ತರು ಸೇರಿ ಚಿತೆಯ ಭಸ್ಮದಿಂದ ಹೋಳಿ ಆಡುತ್ತಾರೆ. ಈ ಆಚರಣೆ ಯಾಕೆ ಎಂದರೆ, ಕಾಶಿ ಎಂದರೆ ಶಿವನ ನಗರ. ಶಿವನಿಗೆ ಸ್ಮಶಾನ ಅತ್ಯಂತ ಪ್ರಿಯ ಸ್ಥಳ. ಪುರಾಣಗಳ ಪ್ರಕಾರ ಶಿವನು ಸ್ಮಶಾನದಲ್ಲಿ ವಾಸಿಸುತ್ತಾನೆ. ಚಿತಾಭಸ್ಮವನ್ನು ತನ್ನ ದೇಹಕ್ಕೆ ಲೇಪಿಸಿಕೊಂಡಿರುತ್ತಾನೆ. ಶಿವನ ಭಕ್ತರಾದ ಅಘೋರಿಗಳು ಕೂಡ ಜೀವನ ಮರಣ ಎರಡನ್ನೂ ಸಾಮಾನ್ಯವಾಗಿ ಸ್ವೀಕರಿಸುತ್ತಾರೆ. ಅವರ ತತ್ವ ಏನೆಂದರೆ, ಜೀವನ ಅಸ್ಥಿರ, ದೇಹ ನಾಶವಂತ, ಆತ್ಮ ಶಾಶ್ವತ. ಚಿತಾಭಸ್ಮದಿಂದ ಹೋಳಿ ಆಡುವುದು ದೇಹವು ಭಸ್ಮವಾಗುತ್ತದೆ, ಆತ್ಮ ಮಾತ್ರ ಶಾಶ್ವತ ಎಂಬ ತತ್ವದ ಸಂಕೇತವಾಗಿರುತ್ತದೆ. ಸ್ಮಶಾನದ ಹೋರಿಯಲ್ಲಿ ಪ್ರಮುಖ ಪಾತ್ರ ವಹಿಸುವವರು ಅಘೋರಿಗಳು. ಅಘೋರಿಗಳು ಶಿವಭಕ್ತರು. ಅವರು ಸಾಮಾನ್ಯ ಜೀವನದಿಂದ ದೂರ, ವೈರಾಗ್ಯ ಮಾರ್ಗದಲ್ಲಿ ಸಾಗುವ ಸಾಧುಗಳು. ಅವರ ಆಚರಣೆಗಳು ಸಾಮಾನ್ಯರಿಗೆ ವಿಚಿತ್ರವಾಗಿ ತೋರುವುದಾದರೂ ಅದರ ಹಿಂದಿರುವುದು ಆಧ್ಯಾತ್ಮಿಕ ಸಾಧನೆ. ಅವರು ಚಿತಾಭಸ್ಮವನ್ನು ಪವಿತ್ರವೆಂದು ಪರಿಗಣಿಸುತ್ತಾರೆ. ಅದನ್ನು ದೇಹಕ್ಕೆ ಲೇಪಿಸಿಕೊಂಡು ಡಮರು, ಶಂಖ, ಗಂಟೆ ಇತ್ಯಾದಿಗಳೊಂದಿಗೆ ಭಕ್ತಿ ಗೀತೆಗಳನ್ನು ಹಾಡುತ್ತಾ ನೃತ್ಯ ಮಾಡುತ್ತಾರೆ. ಸ್ಮಶಾನ ಹೋಳಿ ನಮಗೆ 3 ಮುಖ್ಯ ಸಂದೇಶಗಳನ್ನು ನೀಡುತ್ತವೆ. ಮರಣವು ಕೇವಲ ದೇಹದ ಅಂತ್ಯ, ಆತ್ಮವು ಅಮರ. ಈ ತತ್ವವನ್ನು ಅರಿತವರು ಭಯವಿಲ್ಲದೆ ಬದುಕಬಹುದು. ನಾವು ಎಷ್ಟು ಶ್ರೀಮಂತರಾಗಿದ್ದರೂ, ಎಷ್ಟು ಪ್ರಸಿದ್ಧರಾದರೂ ಕೊನೆಯಲ್ಲಿ ದೇಹ ಭಸ್ಮವಾಗುತ್ತದೆ. ಇದರಿಂದ ಅಹಂಕಾರ ಬೇಡ ಎಂಬ ಪಾಠ ಸಿಗುತ್ತದೆ. ಮರಣದ ನಡುವೆ ಹೋಳಿ ಆಡುವುದು ಬದುಕಿರುವಾಗ ಸಂತೋಷದಿಂದ ಬದುಕಿ ಎಂಬ ಸಂದೇಶ. ಕಾಶಿಯಲ್ಲಿ ಮರಣ ಹೊಂದಿದವರಿಗೆ ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆ ಇದೆ. ವಿಶೇಷವಾಗಿ ಮಣಿಕರ್ಣಿಕಾ ಘಾಟ್ನಲ್ಲಿ ದಹನವಾದರೆ ಆತ್ಮ ಮುಕ್ತಿಯಾಗುತ್ತದೆ ಎಂಬ ಭಕ್ತರ ನಂಬಿಕೆ. ಪುರಾಣಗಳಲ್ಲಿ ಹೇಳುವಂತೆ ಶಿವನು ಸ್ವಂತ ಮರಣ ಸಮಯದಲ್ಲಿ ಕಿವಿಯಲ್ಲಿ ತಾರಕ ಮಂತ್ರವನ್ನು ಹೇಳಿ ಆತ್ಮವನ್ನು ಮುಕ್ತಿಗೊಳಿಸುತ್ತಾನೆ. ಆ ಕಾರಣದಿಂದಲೇ ಕಾಶಿಯ ಸ್ಮಶಾನವು ಭಯದ ಸ್ಥಳವಲ್ಲ, ಅದು ಮುಕ್ತಿಯ ದ್ವಾರ ಎಂದು ಜನರು ಹೇಳುತ್ತಾರೆ. ಹೌದು ಸ್ನೇಹಿತರೆ, ಇತ್ತೀಚಿನ ವರ್ಷಗಳಲ್ಲಿ ದೇಶ ವಿದೇಶಗಳಿಂದ ಅನೇಕರು ಈ ವಿಶಿಷ್ಟ ಹೋಳಿಯನ್ನು ನೋಡಲು ಬರುತ್ತಾರೆ. ಆದರೆ ಇದು ಸಾಮಾನ್ಯ ಮೋಜಿನ ಕಾರ್ಯಕ್ರಮವಲ್ಲ, ಭಕ್ತಿ ಭಾವದಿಂದ, ಗೌರವದಿಂದ ಪಾಲ್ಗೊಳ್ಳಬೇಕಾದ ಆಚರಣೆಗಳು. ಅಘೋರಿಗಳು ಮತ್ತು ಸ್ಥಳೀಯರು ಭಕ್ತಿ ಗೀತೆಗಳೊಂದಿಗೆ ಚಿತಾಭಸ್ಮವನ್ನು ಪರಸ್ಪರ ಎರಚಿಕೊಳ್ಳುತ್ತಾರೆ. ಆದರೆ ಇದು ಯಾವತ್ತೂ ಅವಮಾನಕರ ಅಥವಾ ಅಭ್ಯಾಸ ರೀತಿಯಲ್ಲಿ ನಡೆಯುವುದಿಲ್ಲ. ಸ್ಮಶಾನ ಎಂದರೆ ಸಾಮಾನ್ಯರಿಗೆ ಭಯ, ಆದರೆ ಕಾಶಿಯಲ್ಲಿ ಸ್ಮಶಾನವೇ ಜೀವನದ ತತ್ವದ ಪಾಠಶಾಲೆ. ಇಲ್ಲಿ ಮರಣದ ಸತ್ಯವನ್ನು ಎದುರಿಸಲಾಗುತ್ತದೆ. ಇಲ್ಲಿ ಜೀವನದ ಅಸ್ಥಿರತೆಯನ್ನು ಅರಿಯಲಾಗುತ್ತದೆ. ಇಲ್ಲಿ ಮೋಕ್ಷದ ಆಶ್ರಯ ಜೀವಂತವಾಗಿರುತ್ತದೆ. ಹೀಗಾಗಿ ಸ್ಮಶಾನ ಹೋಳಿ ಭಯದ ಆಚರಣೆಯಲ್ಲ, ಅದು ಭಕ್ತಿಯ ಆಚರಣೆ. ಇಂದಿನ ಸಮಾಜದಲ್ಲಿ ಹಣ, ಸ್ಥಾನಮಾನ, ಆಸ್ತಿ ಇವುಗಳ ಹಿಂದೆ ಓಡುವ ಜನರಿಗೆ ಸ್ಮಶಾನ ಹೋಳಿ ಒಂದು ಗಾಢ ಸಂದೇಶ ನೀಡುತ್ತದೆ. ಕೊನೆಯಲ್ಲಿ ಎಲ್ಲವೂ ಭಸ್ಮ. ಈ ಅರಿವು ಬಂದಾಗ ಮಾತ್ರ ಜೀವನದ ಸತ್ಯ ಮೌಲ್ಯ ಗೊತ್ತಾಗುತ್ತದೆ. ಸಂಬಂಧಗಳು, ಧರ್ಮ, ಸೇವೆ ಇವೇ ನಿಜವಾದ ಸಂಪತ್ತಾಗಿರುತ್ತದೆ. ಸಾಮಾನ್ಯವಾಗಿ ಹೋಳಿ ಹಬ್ಬವು ರಂಗುಗಳ ಹಬ್ಬ, ಆದರೆ ಕಾಶಿಯಲ್ಲಿ ಹೋಳಿ ನಮಗೆ ಶಿವತತ್ವವನ್ನು ನೆನಪಿಸುತ್ತದೆ. ಬಣ್ಣಗಳು ಜೀವನದ ಸಂತೋಷ, ಭಸ್ಮ ಜೀವನದ ಅಂತ್ಯ.
ಎರಡೂ ಸೇರಿ ಪೂರ್ಣತೆಯನ್ನು ಸಂಕೇತಿಸುತ್ತದೆ. ಶಿವನು ಸಂಹಾರಕನಾದರೂ ಅವನೇ ಪುನರ್ ಸೃಷ್ಟಿಯ ಕಾರಣ. ಭಸ್ಮವೇ ಹೊಸ ಹುಟ್ಟಿಗೆ ಬೀಜ. ಕಾಶಿಯ ಭಸ್ಮದ ಹೋಳಿ ನಮ್ಮ ಮನಸ್ಸಿಗೆ ಪ್ರಶ್ನೆ ಕೇಳುತ್ತದೆ. ನಾವು ಮರಣವನ್ನು ಒಪ್ಪಿಕೊಂಡಿದ್ದೇವಾ? ನಾವು ಅಹಂಕಾರವನ್ನು ಬಿಟ್ಟಿದ್ದೇವಾ? ನಾವು ಬದುಕನ್ನು ಸಂಪೂರ್ಣವಾಗಿ ಬದುಕುತ್ತಿದ್ದೇವಾ? ಸ್ಮಶಾನ ಹೋಳಿ ವಿಚಿತ್ರವೆನಿಸಬಹುದು, ಆದರೆ ಅದರ ಹಿಂದೆ ಆಳವಾದ ಆಧ್ಯಾತ್ಮಿಕ ತತ್ವ ಅಡಗಿದೆ. ವಾರಣಾಸಿಯಲ್ಲಿ ನಡೆಯುವ ಈ ಆಚರಣೆ ನಮಗೆ ಜೀವನದ ಸತ್ಯವನ್ನು ನೆನಪಿಸುತ್ತದೆ. ಜೀವನ ಕ್ಷಣಿಕ, ಆತ್ಮ ಶಾಶ್ವತ ಎಂದು ತಿಳಿಸುತ್ತದೆ. ಭಯದಿಂದ ದೂರವಾಗಿ ಭಕ್ತಿಯಿಂದ ಬದುಕಿದರೆ ಮಾತ್ರ ಜೀವನ ಸಂಪೂರ್ಣ. ಇದೇ ಕಾಶಿ ಸ್ಮಶಾನ ಹೋಳಿಯ ರಹಸ್ಯ. ಇತರ ಪ್ರದೇಶಗಳಲ್ಲಿ ಹೋಳಿಯನ್ನು ಬಣ್ಣಗಳು ಮತ್ತು ಹೂಗಳೊಂದಿಗೆ ಆಚರಿಸಲಾಗುತ್ತದೆ, ಆದರೆ ಶಿವನ ನಗರವಾದ ಕಾಶಿಯಲ್ಲಿ ಹೋಳಿಯನ್ನು ಅಂತ್ಯಕ್ರಿಯೆಯ ಚಿತಾಭಸ್ಮದೊಂದಿಗೆ ಹಾಡಲಾಗುತ್ತದೆ. ಏನಿದರ ರಹಸ್ಯ? ಯಾಕೆ ಈ ಆಚರಣೆ? ಬಣ್ಣಗಳ ಹಬ್ಬವಾದ ಹೋಳಿಯನ್ನು ದೇಶಾದ್ಯಂತ ಬಹಳ ವೈಭವ ಮತ್ತು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ, ಆದರೆ ಶ್ರೀಕೃಷ್ಣನ ತವರು ಪ್ರದೇಶವಾದ ಬ್ರಿಜ್ ಪ್ರದೇಶದಲ್ಲಿ ಈ ಹಬ್ಬವನ್ನು ವಿಭಿನ್ನವಾದ ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಇಲ್ಲಿ ಹಬ್ಬವು ವಸಂತ ಪಂಚಮಿಯಂದು ಪ್ರಾರಂಭವಾಗುತ್ತದೆ ಮತ್ತು ಎಲ್ಲರೂ ಬಣ್ಣಗಳಲ್ಲಿ ಮುಳುಗಿರುವುದನ್ನು ಕಾಣಬಹುದು. ಬ್ರಿಡ್ಜ್ನಲ್ಲಿ ಹೋಳಿಯನ್ನು ಬಣ್ಣಗಳಿಂದ ಮಾತ್ರವಲ್ಲದೆ ಹೂಗಳಿಂದಲೂ ಆಚರಿಸಲಾಗುತ್ತದೆ, ಆದರೆ ಶಿವನ ಸ್ಥಳವಾದ ಕಾಶಿಯಲ್ಲಿ ಹೋಳಿಯನ್ನು ಆಚರಿಸುವ ವಿಧಾನವು ವಿಭಿನ್ನವಾಗಿರುತ್ತದೆ. ಇಲ್ಲಿ ಹೋಳಿಯನ್ನು ಅಂತ್ಯಕ್ರಿಯೆಯ ಚಿತಾಭಸ್ಮದೊಂದಿಗೆ ಹಾಡಲಾಗುತ್ತದೆ ಮತ್ತು ಅದನ್ನು ಮಸನ್ ಹೋಳಿ ಎಂದು ಸಹ ಕರೆಯಲಾಗುತ್ತದೆ. ಇದರ ಬಗ್ಗೆ ತಿಳಿದ್ರೆ ಅಚ್ಚರಿಯಾಗೋದಂತೂ ಖಂಡಿತ. 2026 ಮಸನ್ ಹೋಳಿ ಯಾವಾಗ? ಹೋಳಿ ಹಬ್ಬಗಳ ಹಬ್ಬ ಅಂದರೆ ಬೋಲೋನಾಥ್ ನಗರವಾದ ಕಾಶಿಯಲ್ಲಿ ಬಣ್ಣಗಳ ಮೊದಲು ಅಂತ್ಯಕ್ರಿಯೆಯ ಚಿತೆಯ ಭಸ್ಮದೊಂದಿಗೆ ಹೋಳಿಯನ್ನು ಆಡಲಾಗುತ್ತದೆ. ಇದನ್ನು ಮಸನ್ ಹೋಳಿ ಎಂದು ಸಹ ಕರೆಯಲಾಗುತ್ತದೆ. ಈ ವರ್ಷ ಮಸನ್ ಹೋಳಿಯನ್ನು ಫೆಬ್ರವರಿ 28, 2026 ಆಚರಿಸಲಾಗುತ್ತದೆ. ಸ್ಮಶಾನ ಹೋಳಿಯನ್ನು ಏಕೆ ಆಚರಿಸಲಾಗುತ್ತದೆ? ಕಾಶಿಯಲ್ಲಿ ಫೆಬ್ರವರಿ 27, 2026 ರಂಗಬರಿ ಏಕಾದಶಿಯಂದು ಭಕ್ತರು ಶಿವ ಮತ್ತು ಪಾರ್ವತಿ ದೇವಿಯ ಜೊತೆ ಹೋಳಿ ಆಡುತ್ತಾರೆ ಮತ್ತು ಅವರ ಪಾದಗಳಿಗೆ ಬಣ್ಣಗಳನ್ನು ಅರ್ಪಿಸುತ್ತಾರೆ. ಮಸಾಣ ಹೋಳಿ ಉಲ್ಲೇಖಗಳು ಶಿವಪುರಾಣ ಮತ್ತು ದುರ್ಗ ಸಪ್ತಶತಿಯಲ್ಲಿಯೂ ಕಂಡು ಬರುತ್ತವೆ. ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯಂದು ಭೋಲೆನಾಥನು ದೆವ್ವಗಳನ್ನು, ರಕ್ತ ಪಿಶಾಚಿಗಳು, ಯಕ್ಷಕರು, ಗಂಧರ್ವರು ಮತ್ತು ರಾಕ್ಷಸರು ಸೇರಿದಂತೆ ತನ್ನ ಅನುಯಾಯಿಗಳೊಂದಿಗೆ ಚಿತಾಭಸ್ಮದೊಂದಿಗೆ ಹೋಳಿ ಆಡುತ್ತಾನೆ ಎಂದು ಹೇಳಲಾಗುತ್ತದೆ. ಹೋಳಿಯನ್ನು ಚಿತಾಭಸ್ಮದಿಂದ ಏಕೆ ಹಾಡಲಾಗುತ್ತದೆ? ಕಾಶಿಯಲ್ಲಿ ಆಚರಿಸಲಾಗುವ ಮಸನ್ ಹೋಳಿಯನ್ನು ಆಧ್ಯಾತ್ಮಿಕ ಹೋಳಿ ಎಂದು ಕರೆಯಲಾಗುತ್ತದೆ ಮತ್ತು ಈ ದಿನದಂದು ಹೋಳಿಯನ್ನು ಚಿತಾಭಸ್ಮದಿಂದ ಹಾಡಲಾಗುತ್ತದೆ. ಮಸನ್ ಹೋಳಿ ಎಂದರೆ ದಹನ ಭೂಮಿ ಹೋಳಿ. ಇದನ್ನು ಬಣ್ಣಗಳು, ನೀರು ಅಥವಾ ನೀರಿನ ಬಂದೂಕುಗಳಿಂದ ಹಾಡಲಾಗುವುದಿಲ್ಲ, ಆದರೆ ದಹನ ಭೂಮಿಯಲ್ಲಿರುವ ಚಿತಾಭಸ್ಮದಿಂದ ಆಡಲಾಗುತ್ತದೆ. ಮಸನ್ ಹೋಳಿಯು ಲೌಕಿಕ ಆಸೆಗಳ ಬಲೆಯಿಂದ ಮುಕ್ತನಾದ ನಂತರ ಒಬ್ಬ ವ್ಯಕ್ತಿಯು ಅಂತಿಮವಾಗಿ ಬೂದಿಯಾಗುತ್ತಾನೆ ಎಂಬುದನ್ನು ಸಂಕೇತಿಸುತ್ತದೆ. ಈ ಹಬ್ಬವು ಸಾವಿನ ಮೇಲೆ ವಿಜಯವನ್ನು ಸೂಚಿಸುತ್ತದೆ ಮತ್ತು ಸ್ವಲ್ಪ ಸಮಯದ ನಂತರ ದೇಹವು ಬೂದಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಹೌದು ಸ್ನೇಹಿತರೆ, ಕಾಶಿಯಲ್ಲಿ ನಡೆಯುತ್ತೆ ಚಿತಾಭಸ್ಮದ ಹೋಳಿ, ಸ್ಮಶಾನ ಹೋಳಿಯ ಅನೇಕ ರಹಸ್ಯವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಅನೇಕ ಜನರಿಗೆ ಉಪಯೋಗ ಆಗುವಂತೆ ತಿಳಿಸಿ. ಈ ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ, ಕೇಳಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.